ನಮಸ್ಕಾರ ಸೌಕಾರ ಮಂದಿ ಮತ್ತೊಂದು ಲಾಗಿಗೆ ಸುಸ್ವಾಗತ. ಇವತ್ತೇನ್ರಿಪ್ಪ ಅಂದ್ರೆ ನಮ್ಮ ಕಾಲೇಜ್ದಾಗ ಏನೇನೈತಿ, ನಮ್ಮ ಕಾಲೇಜ್ದಾಗ ಏನೇನಿಲ್ಲ ಎಲ್ಲ ತೋರಿಸೋಣ. ಹಂಗೆ ಮತ್ತು ರೈತರ ಬಗ್ಗೆ ಒಂದೆರಡು 4 ಮಾತು ಪ್ರೈಮ್ ಮಿನಿಸ್ಟರ್ ಬರೋರು ಅದಾರ ಇಲ್ಲೇ ನಮ್ಮ ಕ್ಲಾಸಿಗೆ. ಅವ್ರು ಹೇಳ್ತಾರೆ 4 ಮಾತು. ಅವ್ರು ಏನರ ಬರಲಿಲ್ಲ ನಾನೇ ಹೇಳ್ತೀನಿ. ಬರ್ರಿ, ಇದು ಇಂಟ್ರೋ ಐತಿ, ಸೀದಾ ನೋಡ್ರಿ ಇವತ್ತು ಏನೇನು ಆಗ್ತೈತೆ ಅನ್ನೋದು. ಬರೀ ಸೌಕಾರ ತೋರಿಸೋಣ. ಬರೀ ಸೌಕಾರ ಈಗ ಪ್ರೇರಿಗೆ ಹೋಗೋಣ. ಇವು ನಮ್ಮ ಬಸ್ಸು ಬೈ, ಇವು ನಮ್ಮ ಮಾರಿ ನೋಡ್ರಿದ ಎಲ್ಲೋ ನೋಡ್ರಿದ ಹೆಂಗ ಯಾರಿಬ್ರು. ಬರ್ರಿ ಹೋಗೋಣ ಸೀದಾ ಪ್ರೇರಿಗೆ ಹೋಗಿ ಮತ್ತೆ ಮ್ಯೂಸಿಯಮ್ಗೆ ಹೋಗೋಣ. ಮ್ಯೂಸಿಯಮ್ಗೆ ಹೋಗಿ ಎಲ್ಲ ತೋರಿಸ್ತೀವಿ. ಬರೀ ಸೌಕಾರ ಬೈ. ಇಲ್ಲಿ ನೋಡ್ರಿದೆ ನಮ್ಮ ಕಿರಣ್ ಬೈ. ಇನ್ನೀ ಏನೇನು ನೋಡ್ಬೇಕು ನಮಸ್ಕಾರ. ನೋಡ್ರಿದೆ ಧಾರವಾಡ ನೋಡ್ರಿದೆ. ಇದು ನಮ್ಮ ಕ್ಲಾಸಿನ ಲುಕ್ ನೋಡ್ರಿಪ್ಪ. ನಾನು 25ಕ್ಕೆ 24 ತೊಗೊಂಡಿನಿ, 100%. ಇವು ನಮ್ಮ ಹುಲಿ 25ಕ್ಕೆ 20 ತೊಗೊಂಡಾನೆ. ಯಾರೇ ಇರಲಿ ಹೇಳ್ಬಿಡ್ರಿ, ಒಟ್ಟು ಇವ್ ಕರ್ಕೊಂಡು ಪಾಸ್ ಆಗೋದು ನಾವು. ಫ್ಯಾಮ್ಲಿಗೆ ಮತ್ತೆ ನಿನ್ನೆ ಅರ್ಧ ಮಾಡಿದ್ವಿ ವ್ಲಾಗ್. ಇವತ್ತು ಅರ್ಧ ಆಗ್ತೈತಿ. ಇವತ್ತು ಮಾಡೋಣ ಫುಲ್ ವ್ಲಾಗ್. ಈಗ ಬೆಳಗ್ಗೆ ಅದು ಬಿಟ್ಲೆ ನೋಡ್ರಿ, ಸೈಕಲ್ ತೊಗೊಂಡು ಸೀದಾ ವಾಡಕ್ಕೆ ಹೊಂಟೀವಿ. ವಾಡಂದ್ರೆ ಪೇಪರ್ ಹಾಕಕ್ಕೆ ಹೊಂಟೀವಿ. ಇದಕ್ರಿಪ್ಪ ಅಂದ್ರೆ ನಮ್ಮ ಮನ್ಯಾಗ ನಾ ಲೇಟಾಗಿ ಹೇಳ್ತೀನಿ ಅಂತಂತ ಜಲ್ದಿ ಹೇಳ್ಬೇಕು ನಾನಂತ ಪೇಪರ್ ಹಾಕಕ್ಕೆ ಕಳ್ಸ್ಯಾರಪ್ಪ. ಹೆಂಗಿರ್ತತಿ ಬರ್ರಿ ಹೋಗೋಣ. ಹೋಗಿ ಮತ್ತೇನ್ರಿಪ್ಪ ಅಂದ್ರೆ ಪಟ್ ಹೋದ್ರೆ ಜಲ್ದಿ ಮುಗಿದ್ರೆ ನಮ್ಗೆ ಚಲೋ ಕಾಲೇಜಿಗೆ ಕೊಟ್ಬಿಟ್ಟು ಹೋಗೋಣ. ಬರೀ ಪೇಪರ್ ಹಾಕೊಂಡು ಪೇಪರ್ ತೊಗೊಂಡು ಸೀದಾ ಸಿಗೋಣ. ಬರೀ ಬೆಳಗ್ಗೆ ಎದ್ದು ಊಟ್ಲೆ ಮಳೆ ಭಾಳ ಡೇಂಜರ್ ಕಟ್ಟದೈತಿ ನೋಡ್ರಿ. ನಮ್ಮನ್ನೆಲ್ಲ ಇದಾಗೈತಿ ಫುಲ್. ಮಾರ್ಕೆಟ್ ತೋರಿಸಿ ನೀವು ಹುಚ್ಚಾಗ್ತೈತಿ. ಯಾಕಂದ್ರೆ ಮಾರ್ಕೆಟ್ದಾಗ ಗಲಿಬಿಲಿ ಏನಿಲ್ಲ. ಬೆಳಗ್ಗೆ ಅದು ಊಟ್ಲೆ ಮಸ್ತ್ ಫುಲ್ ಎಷ್ಟು ಸಮಾಧಾನ ಐತಿಪ್ಪ ಅಂದ್ರೆ ಯಾವುದೋ ಹೊರಗಡೆ ದೇಶಿಗೆ ಹೋಗಿವಪ್ಪ. ಎಲ್ಲೋ ಮಾರ್ಕೆಟಿಗೆ ಎಲ್ಲೋ ಅಂತ ಹೊಂಟೇವಂತ ಗಾಂಧಿ ಚೌಕ್ ರೀ. ಬರ್ ತೋರಿಸ್ತೀನಿ ಹೆಂಗೆ ಗಾಂಧಿ ಚೌಕ ಬೆಳೆ ವ್ಯೂ ಹೆಂಗೈತಿ. ನಮ್ಮ ಗೌ ಮಾತಾ ನಮಸ್ಕಾರ ಮಾಡಂತೇಳಿ ನಮಸ್ಕಾರ ಮಾಡಿ ನೋಡಿದೆ. ಅಪ್ಪ ಮಾರ್ಕೆಟ್ ಎಲ್ಲ ಫುಲ್ ಖಾಲಿ ಇಲ್ಲ. ಮೊದಲು ನಮ್ನಿ ಇರ್ತೈತಿ ಕಾಂಟೆಕ್ಟ್ ಪೇಪರ್ ತೊಗೊಳಕ್ಕೆ. ಬರೀ ಹೋಗೋಣ. ಮಾರ್ನಿಂಗ್ ಭಾಳ ಚಲೋ. ಮಾರ್ನಿಂಗ್ ಇದ್ರೆ ಇಲ್ಲಿ ಹೂವು ಸಿಗ್ತಾವೆ ನಿಮಗೆ ನೋಡಿದೆ. ಮಾರ್ನಿಂಗ್ ವ್ಯೂ ಆಫ್ ಧಾರವಾಡ ಭಾರಿ ಐತ್ರಿ. ನಮ್ಮ ಧಾರವಾಡ ಎದಕ್ಕೆ ಭಾಳ ಫೇಮಸ್ ಅಂದ್ರೆ ಪೇಡ, ಹೌದಿಲ್ರಿ? ಈಗ ಇನ್ನೊಂದು ಏನ್ರಿಪ್ಪ ಅಂದ್ರೆ ಪಾಪ ರೈತರಿಗೆ ಕರೆಕ್ಟ್ ಬೆಲೆ ಸಿಗಾಕತ್ತಿಲ್ಲ ಕಬ್ಬಿಂದ. ಅದನ್ನು ವೀಡಿಯೋ ಕಾಲೇಜಾಗ ಮಾಡ್ತೀವಿ. ಹೆಂಗೆ ಮಾಡ್ತೀವಿ ಅಂದರೆ ಇವಾಗ ನೋಡ್ರಿ ವಿಡಿಯೋ ಇದು ಫುಲ್ ಹೋಗೋದು ನೋಡ್ರಿ. ಪಾಪ ಅವ್ರು ಬೆಳೀತಿರ್ತಾರೆ ಅಂದ್ರೆ ಅವ್ರು ಕರೆಕ್ಟ್ ರೊಕ್ಕ ಸಿಗ್ಬೇಕು, ಕರೆಕ್ಟ್ ನ್ಯಾಯ ಸಿಗ್ಬೇಕು, ಎಲ್ಲ ಸಿಗ್ಬೇಕು. ಅಂದ್ರೆ ನಮ್ಮ ಧಾರವಾಡದಾಗ CBT ಓಪನ್ ಆಗೈತಿ ಹೊಸದ. ಎಲ್ಲಿ ನೋಡ್ರಿ ಸೌಕಾರ ಚೌಕ್ ಹೊಸದ ಈಗ ನಂಬರ್. ಎಷ್ಟು ಚಂದ್ರ ಮಾಡ್ಯಾರ ನೋಡ್ರಿ ವೆಲ್ಕಮಿಂಗ್ ಎಲ್ಲ ಮಸ್ತ್. ಎಷ್ಟು ಚಂದ ಐತೆ ನೋಡ. ನಮ್ಮ CBT ಅನ್ಸಾತಿಲ್ಲ. ಇಲ್ಲ ನಿಮಗಿದೆ ಬೆಂಗಳೂರು ಮಾಲ್. ಇದೆಲ್ಲ ಸ್ಮಾರ್ಟ್ ಸಿಟಿ ಆಗೋದೈತಿ ನಮ್ಮ ಧಾರವಾಡ. ಹೆಂಗೈತಿ ನೋಡ್ರಿ ನಮ್ಮ ಧಾರವಾಡ ಫೇಮಸ್ CBT. ನಮ್ಮ ಫ್ರೆಂಡ್ ಶಿವ ಅಣ್ಣನ ಕರ್ಕೊಂಡೆ ಸೀದಾ ನಾವು ಹೊಂಟೆ ಕಾಲೇಜಿಗೆ. ನಮ್ಮ ಪ್ರೇಮ್ ಬರಲ್ಲ ಅದ್ರ ಸಲ ಕಾಲೇಜಾಗ ಹೋಗಿ ಹಂಗೆ ಕಿರಿಯಾದು ಬರ್ತಾರಂತ. ಅವ್ರು ಕೂಡ ಸ್ವಲ್ಪ ಮಾತುಕತೆ ಮಾಡಿ ಹೋಗ್ಬರ್ರಿ. ಇಂಟ್ಯಾಕ್ HDMC ಕಲ್ಚರ್ ಹೈಟ್ಯಾಗ್ ಆಫ್ ಧಾರವಾಡ ಮ್ಯೂಸಿಯಂ ಧಾರವಾಡ. ಇಲ್ಲೇನ್ರಿಪ್ಪ ಅಂದ್ರೆ ನಮ್ಮ ಧಾರವಾಡದಾಗ ಪ್ರಸಿದ್ಧವಾದ ಮ್ಯೂಸಿಯಂ ಐತಿ ಧಾರವಾಡದಾಗ. ನೋಡ್ಬೋದು ನೋಡಿದ ಬರೀ ಒಳಗೆ ತೋರಿಸಿ ಎಲ್ಲ ಇದೆ ಮ್ಯೂಸಿಯಂ. ನಿಮಗೆ ಇದ್ಯಾಕೆ ತೋರ್ಸಾತೀನಿರಿಪ್ಪ ಅಂತಂದ್ರೆ ಇದು ನಮ್ಮ ಧಾರವಾಡದಾಗ ಎಲ್ಲ ಹಳೆ ಕಾಲದ ವಸ್ತುಗಳು ಅವು ಎಲ್ಲ ಸಿಗ್ತಾವ್ರಿ. ಇಲ್ಲೇ ನೋಡ್ರಿ ಇದೆ ಎಲ್ಲ ನೀವು ಡೊನೇಟ್ ಮಾಡ್ಬೋದು. ಇಲ್ಲಿ ಹಳೆ ಕಾಲದ ಕ್ಯಾಮ್ರಾ ನೋಡ್ರಿ.
ಪೈಲ ಅಂದರೆ ಮ್ಯೂಸಿಯಮ್ ಚಲುವಾಗಿತ್ತು ರೀ ಇಲ್ಲಿ ನಿಮಗೆ ಹಳೆ ಕಾಲದ ವಸ್ತುಗಳು ಇಲ್ಲಿ ನೋಡ್ತಿರ್ಬೋದು ನೀವು. ಏನ್ರಿಪ್ಪ ಅಂದ್ರೆ ರೇಡಿಯೋ ನೋಡ್ರಿ, ಇವೆಲ್ಲ ಸ್ಟಂಪ್ಸ್. ಇವು ಹಳೆ ಕಾಲದಾಗ ಲೂಡೋ ಆಡ್ತಿದ್ರಂತ್ರಿ ನೋಡ್ರಿದ. ಎಲ್ಲ ಕಾಯಿನ್ಸ್, ನೋಟ್ ನೋಡ್ರಿದ, ಕಾಯಿನ್ಸ್ ಗೀನ್ಸ್, ನೋಟ್ಸ್ ಗೀಟ್ಸ್ ಇವೆಲ್ಲ ನೋಡ್ರಿದ. ಅಲ್ಲ ರೀ, ನಾವು ವಿಸಿಟ್ ಇದಕ್ಕೆ ಮಾಡಿವ್ರಿಪ್ಪ ಅಂದ್ರೆ ನಮ್ಮ ಜನ್ರೇಷನ್ ಏನೈತ್ರಿಪ್ಪ ಅಂದ್ರೆ ಎಲ್ಲ ಇಂಥವೆಲ್ಲ ನೋಡ್ಬೇಕು ಹಳೆ ಕಾಲದ್ದು ಅಂತ ಹೇಳ್ತಾ ಬರೀನ ಭಾಳ ತೋರಿಸ್ತೈತಿ. ಮ್ಯೂಸಿಯಮ್ ಇನ್ಸ್ಟ್ರೂಮೆಂಟ್ಸ್ ಇವೆಲ್ಲ ನೋಡ್ರಿ, ಗಿಟಾರ್ ಇವೆಲ್ಲ ಅದಾವೆ ನೋಡ್ರಿದ. ಯಾರ್ಯಾರಂದ್ರೆ ದೊಡ್ಡ ವ್ಯಕ್ತಿಗಳು ಬಳಸತಕ್ಕಂಥ ತುಕಾರಾಮ್ ಕಬಾಡಿ ಸರ್ ಅವ್ರದ್ದು ಇದು ನೋಡ್ರಿ. ಇಲ್ಲೈತೆ ನೋಡ್ರಿ ತುಕಾರಾಮ್ ಸರ್ ಅವ್ರದ್ದು ಕಬಾಡಿ ಅವ್ರದ್ದು. ಇವೆಲ್ಲ ನೋಡ್ರಿದ ದೊಡ್ಡ ಮ್ಯೂಸಿಯಮ್ಸ್. ಎಲ್ಲ ಮ್ಯೂಸಿಯಮ್ದಾಗ ಎಲ್ಲ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಏನೇನೈತ್ರಿ ಇವೆಲ್ಲ ದೊಡ್ಡ ಸರ್ಸ್ ನೋಡ್ರಿದೆ. ಬರೀ ಇನ್ನೊಂದು ರೂಮೇ ಸೆಕ್ಷನ್ ಅದು ತೋರಿಸ್ಬಿಟ್ರಿ. ಇವೆಲ್ಲ ರೊಟ್ಟಿ ಮಾಡುವ ಇವೆಲ್ಲ ಬರ್ತಣ್ಣ ನೋಡ್ರ. ಹಳೇದು ನಮ್ಮ ಧಾರವಾಡದಾಗ ಎಷ್ಟು ತುಮುಕ್ತಿ ಇರ್ತೈತಲ್ಲ ಎಲ್ಲ ಇವೆಲ್ಲ ಐತೆ ನೋಡ್ರಿ. ನಿಮಗೆ ಹೆಂಗ ಸರ್ ಒಂದು ವಿಡಿಯೋ ಮೂಲಕ ಹೇಳಿದ್ರಿ ಸರ್? ಮನ್ಸಿಗೆ ಭಾಳ ಚಂದ ಅನ್ಸಾತೈತಿ. ಏನು ರೈತರಿಗೆ ಒಂದು ಬೆಳೆ ಇಲ್ಲ, ಏನಿಲ್ಲ ಮಾಡ್ತಾರೆ ಎಲ್ಲದಕ್ಕೂ ಹಂಗೆ. ಈಗ ನಾವು ಮಾಲ್ ಹೋಗಿ ಅದೊಂದು ಫಿಕ್ಸ್ ರೇಟ್ ಅನ್ನೋದ್ರಿಂದ ಯಾವ ರೀತಿ ಒಂದು ತೊಗೊಂಡ್ಬಂದ್ರೆ ಈ ಕಬ್ಬಿಗೆ ಒಂದು ಬರೋಬ್ಬರಿ ರೇಟ್ ಆಗ್ತದ. ಎಲ್ಲ ರೈತರು ಫುಲ್ ಮನೆ ಇಲ್ಲಾಂದ್ರೆ ಆಗೋದಿಲ್ಲ. ಮತ್ತೆ ನೀವು ಎಷ್ಟು ಹೇಳ್ತೀರಿ ಸರ್ ಕಬ್ಬಿನ ರೇಟ್ ಸರ್? ನೀವು ನಾಲ್ಕೂವರೆಲ್ಲ ದುಡ್ಡಿರ್ತೀರಿ, ಬೆಳ್ತನಕ ಹೊರದಾಗೆಲ್ಲ ದುಡ್ಡಿರ್ತೀರಿ ಕಬ್ಬಿಗೆ. ನಿಮ್ಗೆ ಎಷ್ಟು ಬೇಕು ಸರ್ ಮಿನಿಮಮ್ ರೇಟ್? ನಮ್ಮ ಕಬ್ಬು ನಿಮಗೆಲ್ಲ 3,500 ರೂಪಾಯಿ ಐತಿ. ಅದನ್ನ ಕೊಟ್ಟರೆ ಸಾಕು. ಕಬ್ಬಿನ ಬೆಲೆ ಅಷ್ಟು ಐತಿ. ಎಲ್ಲರೂ ಕೊಡ್ಬೇಕ್ರಿ. ಅದನ್ನ ಕೊಟ್ಟರೆ ರೈತರಿಗೆಲ್ಲ ಚಲೋ ಆಗ್ತೈತಿ. ಆ ಸಿದ್ದರಾಮಯ್ಯ ಅವರೆಲ್ಲರೂ ಏನು ವೇಸ್ಟ್ ಮಾಡ್ತಾರೆ, ಇದಕ್ಕೂ ಉಪಯೋಗ ಐತಿ ಮಾಡಬೇಕು. ಈ ಸರ್ಕಾರ ಉಪಯೋಗ ಇಲ್ಲ ಅನ್ನತ್ತೀರಿ ಸರ್ ನೀವು ನಮ್ಮ ವಿಡಿಯೋ ನೋಡತ್ತೀರಿ. ನಾನು ಬರೀ ಈಗ ಈ ವಿಡಿಯೋ ಏನ್ರಿಪ್ಪ ಅಂದ್ರೆ ಸಬ್ಸ್ಕ್ರೈಬರ್ಸ್ ಏನೂ ಇಲ್ಲ. ಅದರ ಸಲುವಾಗಿ ನಾನು ಹೃದಯವಾಗ ನಾವು ರೈತರಿಗೂ ನಿಂದಿರ್ತೀವಿ ಸರ್. ನೀವು ಮತ್ತೆ ಈ ಸಲ ಏನಿದೆ ಕರೆಕ್ಟ್ ಕಬ್ಬಿನ ಬೆಳೆ ಸಿಕ್ಕಂದ್ರೆ ಸಿಗುಮಠ ಬಿಡೋದು ಸರ್ಕಾರನ ಬಿಡೋದು. ಸಿಗುಮಠ ಹಿಂಗೆ ಬಂದ್ಬಿಟ್ಟು ಸ್ಟ್ರೈಕ್ ಅದೇ ಎಷ್ಟು ಬೇಕಾದ್ರೆ ಏನಾಗುತ್ತೆ ಸ್ಟ್ರೈಕ್ ಮಾಡಿ ನಮ್ಮ ಕಬ್ಬಿನ ಏನಾದ್ರು ಐತಿ ರೈತರಿಗೆಲ್ಲ ನಾವು ಮಾಡ್ಕೊಂಡು ಹೋಗ್ತಾರೆ. ಹೌದು ಸರ್. ನೀವು ಹೊಲದಾಗ ಏನು ಬೆಳೆದಿರಿ ಸರ್? ನಾವು ಕಬ್ಬು ಇದ್ದರೆ ಅದು ಕಡಿಲಾಗ ನಮಗೂ ಕಡಿ ಪ್ಲ್ಯಾನ್ ಐತಿ. ಎಲ್ಲ ಸ್ಟ್ರೈಕಿಗೆ ಆಗೋದು ನೋಡಿ ಸುಮ್ಮನೆ ರೈತರು ನಮಗೂ ಮುಂದೆ ನಮಗೂ ಸಿಗಬೇಕು ಮಾಡಿ ನಮಗೂ ಆಗೋದ್ರಿ. ರೈತ ಸಂಬಂಧಿ ಸ್ಟ್ರೈಕ್ ಮಾಡಿ ಎಲ್ಲ ಮುಗಿಸ್ಕೊಂಡು ಹೋಗ್ತಾರೆ ಸರ್. ಇನ್ನು 8 ದಿವಸ ನೋಡ್ತೀವಿ ಇಬ್ಬರು ಹೋರಾಟ ಮಾಡ್ಬೋದು ಅನ್ಸತ್ತೆ ನಮ್ಗೆ. ಸರ್ಕಾರದ ಬಳಿ ಆಗಕ್ಕಿಲ್ಲ. ಒಂದು ತನಿಖೆ ಇದು ಮಾಡಿದ್ರೆ ಬೇಕು ಶುಲ್ಕ ಮಾಡೋದು ಮಾತಾಡೋದು ಎಲ್ಲ ಮಾಡತ್ತಾರೆ. ಇನ್ನೊಂದು 2 ನಿಮಿಷ ಬಿಟ್ಟರೆ ಏನು ಪರಿಣಾಮ ಹೌದು ಸರ್. ನೋಡ್ರಿ, ನೀವು ನಿಮ್ಗೂ ಹೇಳೋದಷ್ಟೇ. ಅವ್ರು ಪಾಪ ಅವ್ರು ಏನು ಕೇಳ್ತಿರ್ತಾರೆ ಬೆಲೆ, ಅದ್ರ ತಕ್ಕಂಥ ಬೆಲೆ ಕೊಡ್ರಿ. ನೀವು ಹೋದ್ರೆ ನಾ ಇನ್ನೊಂದು ಸಲ ಹೇಳ್ತೀನಿ ನಿಮ್ಗೆ, ಮನೆಗೆ ಹೋದ್ರೆ ನೀವು ಕರೆಕ್ಟಿಗೆ 2,000 ರೂಪಾಯಿ ಐಟಮ್ ಇದ್ರೆ 2,000 ರೂಪಾಯಿ ಅವರು ಬಾರ್ಗೇನ್ ಮಾಡೋದಿಲ್ಲ. ಎಲ್ಲ ಕೇಳ್ರಿ, ಅವ್ರೆ ನಿಮಗೆ ಫಿಕ್ಸ್ ರೇಟ್ ಇಟ್ಟಿರ್ತಾರೆ. ಪಾಪ ಇವ್ರೆ 3,700 ರೂಪಾಯಿ ಕೇಳತ್ತಾರೆ. ನಿಮಗೆ ಇವ್ರು ಕರೆಕ್ಟಾಗಿ ಕೇಳಿರ್ತಾರೆ, ಅದು ಕರೆಕ್ಟ್ ತಕ್ಕಂಥ ಕೊಡ್ರಿ. ನೀವು ಹಂಗೇನು ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಬರೀ ಸರ್.